ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಏಕೆ ವಜಾಗೊಳಿಸುತ್ತಿಲ್ಲ? 5 ಪ್ರಮುಖ ಕಾರಣಗಳು. ದೆಹಲಿ ನಗರದಲ್ಲಿ ಸಾವಿರಾರು ಜನರು ಪ್ರತಿಭಟನೆ ನಡೆಸಿದರು. ಸಂಸತ್ತಿನತ್ತ ಮೆರವಣಿಗೆ ನಡೆಯಿತು. ಸೋನಂ ವಾಂಗ್ಚುಕ್ ಕೂಡ ಸುಮಾರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದರು. ಇಷ್ಟೆಲ್ಲ ನಡೆದರೂ ಕೇಂದ್ರ ಸರ್ಕಾರದಿಂದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಯಾವುದೇ ಸ್ಪಷ್ಟ ಸೂಚನೆ ಬಂದಿಲ್ಲ. ಹಾಗಾದರೆ ಪ್ರಶ್ನೆ ಏನು ಅಂದ್ರೆ, ಬಿಜೆಪಿ ಅವರನ್ನು ಏಕೆ ವಜಾಗೊಳಿಸುತ್ತಿಲ್ಲ? ಅವರು ನಿಜವಾಗಿಯೂ ಅಷ್ಟು ಪ್ರಮುಖರಾ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದಕ್ಕೆ ಹಲವು ರಾಜಕೀಯ ಕಾರಣಗಳು ಇರಬಹುದು. ಅವುಗಳಲ್ಲಿ ಪ್ರಮುಖ 5 ಕಾರಣಗಳನ್ನು ನೋಡೋಣ. 1. ಧರ್ಮೇಂದ್ರ ಪ್ರಧಾನ್ ಕೇವಲ ಶಿಕ್ಷಣ ಸಚಿವರಲ್ಲ. ಅವರನ್ನು ಬಹುತೇಕ ಜನ ಶಿಕ್ಷಣ ಸಚಿವರಾಗಿ ಮಾತ್ರ ನೋಡುತ್ತಾರೆ. ಆದರೆ ಬಿಜೆಪಿಯೊಳಗೆ ಅವರು ಚುನಾವಣಾ ತಂತ್ರಗಾರರಾಗಿಯೂ ಪ್ರಮುಖ ಪಾತ್ರ ವಹಿಸುತ್ತಾರೆ ಎನ್ನಲಾಗುತ್ತದೆ. ಬಿಹಾರ, ಒಡಿಶಾ, ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣಾ ತಂತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಅದರ ಕಾರಣ ಅವರನ್ನು ಬದಲಿಸುವುದು ಕೇವಲ ಒಬ್ಬ ಸಚಿವರನ್ನು ಬದಲಿಸುವುದಲ್ಲ, ಪಕ್ಷದ ಅನುಭವಿ ನಾಯಕನನ್ನು ಕಳೆದುಕೊಳ್ಳುವಂತಾಗಬಹುದು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. 2. ಬಿಜೆಪಿ ಹಲವು ವರ್ಷಗಳಿಂದ ಒಂದೇ ನಿಲುವು ಅನುಸರಿಸುತ್ತಿದೆ. ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಒಂದು ರೀತಿಯ ರಾಜಕೀಯ ನಿಲುವನ್ನು ಅನುಸರಿಸುತ್ತಿದೆ. ಅಂದರೆ ಕೇವಲ ವಿರೋಧ ಪಕ್ಷಗಳ ಒತ್ತಾಯ ಅಥವಾ ಪ್ರತಿಭಟನೆಗಳ ಆಧಾರದಲ್ಲಿ ಸಚಿವರನ್ನು ವಜಾಗೊಳಿಸುವುದಿಲ್ಲ ಎಂಬ ಧೋರಣೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸ್ವೀಕರಿಸಿದರೆ ಆ ನಿಲುವಿನಿಂದ ಹಿಂದೆ ಸರಿದಂತಾಗಬಹುದು ಎಂದು ಕೆಲ ರಾಜಕೀಯ ತಜ್ಞರು ಹೇಳುತ್ತಾರೆ. 3. ಇದು ಒಬ್ಬ ಸಚಿವರ ವಿಚಾರ ಮಾತ್ರವಲ್ಲ. ನೀಟ್ ಪರೀಕ್ಷೆ ಕುರಿತ ವಿವಾದವು ಕೇವಲ ಒಂದು ಪರೀಕ್ಷೆಯ ವಿಷಯವಲ್ಲ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಜೊತೆ ಕೂಡ ಸಂಬಂಧ ಹೊಂದಿದೆ. ಈ ಕಾರಣಕ್ಕೆ ಸಚಿವರನ್ನು ವಜಾಗೊಳಿಸುವುದನ್ನು ಸರ್ಕಾರ ತನ್ನ ಶಿಕ್ಷಣ ವ್ಯವಸ್ಥೆಯ ದೊಡ್ಡ ವೈಫಲ್ಯವನ್ನು ಒಪ್ಪಿಕೊಂಡಂತೆಯೂ ನೋಡಬಹುದು ಎಂಬ ಅಭಿಪ್ರಾಯವೂ ಇದೆ. ಅದಕ್ಕಾಗಿಯೇ ಸರ್ಕಾರ ತನಿಖೆ ಮತ್ತು ಸುಧಾರಣೆಗಳ ಬಗ್ಗೆ ಮಾತನಾಡುತ್ತಿದೆಯೇ ಹೊರತು ಸಚಿವರ ಬಗ್ಗೆ ಅಲ್ಲ ಎಂದು ಕೆಲವರು ವಿಶ್ಲೇಷಿಸುತ್ತಾರೆ. 4. ಜಾತಿ ಮತ್ತು ಪ್ರಾದೇಶಿಕ ರಾಜಕೀಯವು ಒಂದು ಕಾರಣವಾಗಿರಬಹುದು. ಭಾರತೀಯ ರಾಜಕೀಯದಲ್ಲಿ ಕಾರ್ಯಕ್ಷಮತೆಯ ಜೊತೆಗೆ ಸಾಮಾಜಿಕ ಮತ್ತು ಪ್ರಾದೇಶಿಕ ಸಮತೋಲನವು ಪ್ರಮುಖ ಪಾತ್ರ ವಹಿಸುತ್ತದೆ. ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದ ಪ್ರಮುಖ ಒಬಿಸಿ ನಾಯಕರಲ್ಲಿ ಒಬ್ಬರು. ಪೂರ್ವ ಭಾರತದಲ್ಲಿ ಬಿಜೆಪಿ ತನ್ನ ನೆಲೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಅವರನ್ನು ಬದಲಿಸುವುದು ರಾಜಕೀಯವಾಗಿ ಸೂಕ್ತವಾಗಿಲ್ಲ ಎಂದು ಪಕ್ಷ ಭಾವಿಸಿರಬಹುದು ಎನ್ನಲಾಗುತ್ತದೆ. 5. ಪ್ರತಿಭಟನೆಗಳೇ ನಿರ್ಧಾರ ತೆಗೆದುಕೊಳ್ಳುತ್ತವೆ ಎಂಬ ಸಂದೇಶ ಹೋಗಬಾರದು. ಇದು ಬಹಳ ಮುಖ್ಯ ಕಾರಣ ಎಂದು ಅನೇಕ ರಾಜಕೀಯ ವಿಶ್ಲೇಷಕರು ಹೇಳುತ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ವಿದ್ಯಾರ್ಥಿ ಸಂಘಟನೆಗಳು, ವಿರೋಧ ಪಕ್ಷಗಳು ಮತ್ತು ಹಲವು ಸಂಘಟನೆಗಳು ಒತ್ತಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ರಾಜೀನಾಮೆ ಸ್ವೀಕರಿಸಿದರೆ, ನಿರಂತರ ಪ್ರತಿಭಟನೆ ಮಾಡಿದರೆ ಸಚಿವರನ್ನು ಬದಲಾಯಿಸಬಹುದು ಎಂಬ ಸಂದೇಶ ಹೋಗುವ ಸಾಧ್ಯತೆಯಿದೆ. ಆದ್ದರಿಂದ ಅಂತಿಮ ನಿರ್ಧಾರವನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಎಂಬ ಸಂದೇಶ ನೀಡಲು ಬಿಜೆಪಿ ಬಯಸುತ್ತಿರಬಹುದು ಎನ್ನಲಾಗುತ್ತಿದೆ. ಮುಂದೆ ಏನಾಗಬಹುದು? ಇದರಿಂದ ಧರ್ಮೇಂದ್ರ ಪ್ರಧಾನ್ ಅವರನ್ನು ಎಂದಿಗೂ ವಜಾಗೊಳಿಸುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ತನಿಖೆಯಲ್ಲಿ ಹೊಸ ಸಂಗತಿಗಳು ಹೊರಬಂದರೆ ಅಥವಾ ರಾಜಕೀಯ ಪರಿಸ್ಥಿತಿ ಬದಲಾದರೆ ನಿರ್ಧಾರವೂ ಬದಲಾಗಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರನ್ನು ಮುಂದುವರಿಸುವುದೇ ಬಿಜೆಪಿಗೆ ರಾಜಕೀಯವಾಗಿ ಹೆಚ್ಚು ಅನುಕೂಲಕರ ಎಂದು ಹಲವು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ಕೊನೆಗೆ ದೇಶದ ವಿದ್ಯಾರ್ಥಿಗಳು ಕೇಳುತ್ತಿರುವ ದೊಡ್ಡ ಪ್ರಶ್ನೆ ಒಂದೇ: ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ಸರ್ಕಾರ ಮತ್ತೆ ಕಟ್ಟಿಕೊಡಬಹುದೇ? ಯಾಕೆಂದರೆ ದೀರ್ಘಾವಧಿಯಲ್ಲಿ ರಾಜಕೀಯಕ್ಕಿಂತಲೂ ಮುಖ್ಯವಾದುದು ವಿದ್ಯಾರ್ಥಿಗಳ ವಿಶ್ವಾಸ.